ಮಾಡಬೇಕಂತ ಇದ್ದೀವಿ. ಅದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಜಾಸ್ತಿ ತಗೋಬೇಕಂತ ಒಂದು ಮಾಹಿತಿ ಇದು. ಅದರಿಂದ ನಾವು ಪರ್ಚೇಸ್ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಟೆಕ್ನಾಲಜಿಕಲ್ ಇದು ಇದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಅದು ನನಗೆ ಗೊತ್ತಿಲ್ಲ, ಅದು ತನಿಖೆ ಆದ್ಮೇಲೆ ಗೊತ್ತಾಗತ್ತೆ. ಡೀಟೇಲ್ ತನಿಖೆ ಬೇಕಾಗತ್ತೆ, ಅದಕ್ಕೋಸ್ಕರನೇ ಪೊಲೀಸ್ ತನಿಖೆ ಆಗಬೇಕು ಅಂತ. ಈಗ ಫೋಟೋನಲ್ಲಿ ಬಂದಿದ್ದು ನಮ್ಮ ಮೇಲ್ನೋಟಕ್ಕೆ ಕಾಣಿಸಿತ್ತು 22ನೇ ತಾರೀಕು ಆಗಿದೆ ಅಂತ. 22ನೇ ತಾರೀಕು ಸಾಯಂಕಾಲ ಆಗಿದೆ ಅಂತ ಪ್ರಾಥಮಿಕ ಮಾಹಿತಿ. ಅದು ಪೂರ್ತಿ ತನಿಖೆ ಆದ ನಂತರ ವಿ ವಿಲ್ ಗಿವ್ ಶೇರ್ ಮೋರ್ ಡೀಟೇಲ್ಸ್. ಇದುವರೆಗೂ ನಿಮಗೆ ಮಾಹಿತಿ ಬಂದೇ ಇರಲಿಲ್ಲ, ಒಂದ್ಸರಿನೂ ಕಂಪ್ಲೇಂಟ್ ಬಂದೇ ಇರಲಿಲ್ಲ ವಿಚಾರವಾಗಿ? ಇಲ್ಲ, ಇದ್ದರೆ ಖಂಡಿತವಾಗಿ ತಗೊಳ್ತಾ ಇದೀವಿ. ನಮ್ಮ ಮಾಹಿತಿ ಬಂದಿದೆ. CCTV ಮಾನಿಟರಿಂಗ್ ಮಾಡೋದ್ರಲ್ಲಿ ಲ್ಯಾಪ್ಸಸ್ ಆಗಿದೆ, ಖಂಡಿತ ಆಗಿದೆ. ಅದರಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲಿ ಒಳ್ಳೆಯ ಅಧಿಕಾರಿಗಳಿರ್ತಾರೆ, ಕೆಲವು ಅಧಿಕಾರಿಗಳು ತಪ್ಪು ಮಾಡೋರು ಇರ್ತಾರೆ. ತಪ್ಪು ಮಾಡುವ ಅಧಿಕಾರಿಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಸೊ ಅದು ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಟ್. ಮುಂದಿನ ಅದು ಆ ಥರ ಯೋಚನೆ ಬಂದ ನಂತರ ಮಾತಾಡ್ತೀವಿ. ಇವಾಗ ಬಂದಿದೆ ಅಂತ ಹೇಳ್ತಾರೆ. ಹಿಂದೆ ಕೂಡ ಬಹುತೇಕ ಪ್ರಕರಣಗಳು ಇದೇ ರೀತಿಯಾಗಿ, ಅಂದ್ರೆ ಜೈಲಿನಲ್ಲಿ ಕೇಕ್ ಕಟ್ ಮಾಡಿರುವಂತ ಉದಾಹರಣೆಗಳನ್ನು ಈ ತರ ಆಗಿರುವಾಗೆಲ್ಲ ನಾವು ಆಕ್ಷನ್ ತಗೊಳ್ತಾ ಇದ್ದೀವಿ. ಖಂಡಿತ ಇದೆ. ಒಂದು ಇದರಲ್ಲಿ ಅವನಿಗೆ ಗನ್ ರೀತಿದ ಒಂದು ಕೇಕ್ ಅನ್ನು ಮಾಡಿಕೊಡ್ತಾರೆ ಅವನ ಬರ್ತ್ಡೇಗೆ. ಯಾವಾಗ ಮಾಹಿತಿ ಇರುವಾಗೆಲ್ಲ ನಾವು ಆಕ್ಷನ್ ಡೆಫಿನೆಟ್ಲಿ ತಗೊಳ್ತೀವಿ. ಅದರಲ್ಲಿ ಎರಡು ಮಾತುಗಳಿಲ್ಲ. ಇದರಲ್ಲಿ ನಾವು ವಿ ಆರ್ ಕಮಿಟೆಡ್ ಟು ಎನ್ಫೋರ್ಸ್ ದಿ ರೂಲ್ಸ್ ಆಫ್ ದ ಪ್ರಿಸನ್. ಸರ್ಕಾರನೂ ಇದನ್ನು ತುಂಬ ಗಂಭೀರವಾಗಿ ತಗೊಂಡಿದೆ. ಆಕ್ಷನ್, ಸೀರಿಯಸ್ ಆಕ್ಷನ್ ಖಂಡಿತವಾಗಿ ಆಗತ್ತೆ. ಇನ್ನು ಮುಂದೆ ತಡ ಮಾಡ್ಲಿಕ್ಕೂ ಸ್ಟ್ರಾಂಗ್ ಆಕ್ಷನ್ ತಗೊಳ್ತೆ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಒಂದು ಪರಪ್ಪನ ಅಗ್ರಹಾರನಲ್ಲಿ ಕನ್ವಿಕ್ಟ್ ಬ್ಲಾಕ್ ಸಪರೇಟು, ಅಂಡರ್ ಟ್ರಯಲ್ ಬ್ಲಾಕ್ ಸಪರೇಟು ಅಂತ ಮಾಡಬೇಕು ಅಂತ ಪ್ರಪೋಸಲ್ ಆಲ್ರೆಡಿ ಕಳಿಸಿದ್ದೀವಿ. ಸರ್ಕಾರ ಗಮನದಲ್ಲಿದೆ. ಕೂಡಲೇ ಅದರ ಬಗ್ಗೆ ಆದೇಶ ಆಗತ್ತಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಅದು ಬಂದರೆ ನಮಗಿನ್ನೂ ಎಕ್ಸಲೆಂಟ್ ಸೆಗ್ರಿಗೇಷನ್ ಆಫ್ ಪ್ರಿಸನರ್ಸ್ ಆಗಿರುವಾಗ ಇದು ತಡೆಗಟ್ಟೋದ್ರಲ್ಲಿ ಒಳ್ಳೆಯ ಹೆಲ್ಪ್ಫುಲ್ ಆಗತ್ತೆ ಅಂತ ನಾವು ಯೋಚನೆ ಮಾಡಿದ್ದೀವಿ. DGP ಆಗಿರುವಂಥ ಮಾಲಿನಿ ಕೃಷ್ಣಮೂರ್ತಿ ಅವರು ಕೊಟ್ಟಂಥ ಪ್ರತಿಕ್ರಿಯೆ ನಮ್ಮ ಗಮನಕ್ಕೆ ಬರ್ತಾ ಇದ್ದಂತೆ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ಮಾಲಿನಿ ಕೃಷ್ಣಮೂರ್ತಿ ಅವರು ಅವರ ಇಷ್ಟೇನ ತೆಗೆದಾಗ ಖಡಕ್ ಆಫೀಸರ್ ಅಂತೇಳಿ ಗುರುತಿಸ್ಕೊಂಡಿದ್ದಾರೆ. ಅವರು ಈ ಹಿಂದೆ ಬೇರೆ ಬೇರೆ ಇಲಾಖೆಗಳಲ್ಲಿದ್ದರು, ಅಲ್ಲೂ ಕೂಡ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡಿದ್ದಾರೆ. ಎಲ್ಲಿ ತಪ್ಪು ಕಂಡು ಬರುತ್ತೋ ಅಲ್ಲಿ ಆ್ಯಕ್ಷನ್ ತಗೊಂಡಿದ್ದಾರೆ. ಈಗಲೂ ಕೂಡ ಅಲ್ಲಿ ಆ ಒಂದು ಕ್ರಮ ತೆಗೆದುಕೊಳ್ಳುವಂಥ ಕೆಲಸಗಳಾಗಿದೆ. ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಇದು 7 ಜನ ಅಂತಿತ್ತು, ಈಗ ಇನ್ನಿಬ್ಬರು ತಲೆದಂಡ ಆಗಿದೆ. ಅಷ್ಟೇ ಅಲ್ಲದೆ ಸಜೆ ಬಂದಿ ಕೈದಿ ಹಾಗೆ ವಿಚಾರಣಾಧೀನ ಕೈದಿಗಳೇನಿರ್ತಾರಲ್ಲ ಅವರನ್ನು ಬೇರೆ ಬೇರೆ ಇಡೋದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಅನುಮತಿ ಸಿಕ್ಕ ಬಳಿಕ ಅದನ್ನು ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಮಾಡಬೇಕಂತ ಇದ್ದೀವಿ. ಅದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಜಾಸ್ತಿ ತಗೋಬೇಕಂತ ಒಂದು ಮಾಹಿತಿ ಇದು. ಅದರಿಂದ ನಾವು ಪರ್ಚೇಸ್ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಟೆಕ್ನಾಲಜಿಕಲ್ ಇದು ಇದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಅದು ನನಗೆ ಗೊತ್ತಿಲ್ಲ, ಅದು ತನಿಖೆ ಆದ್ಮೇಲೆ ಗೊತ್ತಾಗತ್ತೆ. ಡೀಟೇಲ್ ತನಿಖೆ ಬೇಕಾಗತ್ತೆ, ಅದಕ್ಕೋಸ್ಕರನೇ ಪೊಲೀಸ್ ತನಿಖೆ ಆಗಬೇಕು ಅಂತ. ಈಗ ಫೋಟೋನಲ್ಲಿ ಬಂದಿದ್ದು ನಮ್ಮ ಮೇಲ್ನೋಟಕ್ಕೆ ಕಾಣಿಸಿತ್ತು 22ನೇ ತಾರೀಕು ಆಗಿದೆ ಅಂತ. 22ನೇ ತಾರೀಕು ಸಾಯಂಕಾಲ ಆಗಿದೆ ಅಂತ ಪ್ರಾಥಮಿಕ ಮಾಹಿತಿ. ಅದು ಪೂರ್ತಿ ತನಿಖೆ ಆದ ನಂತರ ವಿ ವಿಲ್ ಗಿವ್ ಶೇರ್ ಮೋರ್ ಡೀಟೇಲ್ಸ್. ಇದುವರೆಗೂ ನಿಮಗೆ ಮಾಹಿತಿ ಬಂದೇ ಇರಲಿಲ್ಲ, ಒಂದ್ಸರಿನೂ ಕಂಪ್ಲೇಂಟ್ ಬಂದೇ ಇರಲಿಲ್ಲ ವಿಚಾರವಾಗಿ? ಇಲ್ಲ, ಇದ್ದರೆ ಖಂಡಿತವಾಗಿ ತಗೊಳ್ತಾ ಇದೀವಿ. ನಮ್ಮ ಮಾಹಿತಿ ಬಂದಿದೆ. CCTV ಮಾನಿಟರಿಂಗ್ ಮಾಡೋದ್ರಲ್ಲಿ ಲ್ಯಾಪ್ಸಸ್ ಆಗಿದೆ, ಖಂಡಿತ ಆಗಿದೆ. ಅದರಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲಿ ಒಳ್ಳೆಯ ಅಧಿಕಾರಿಗಳಿರ್ತಾರೆ, ಕೆಲವು ಅಧಿಕಾರಿಗಳು ತಪ್ಪು ಮಾಡೋರು ಇರ್ತಾರೆ. ತಪ್ಪು ಮಾಡುವ ಅಧಿಕಾರಿಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಸೊ ಅದು ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಟ್. ಮುಂದಿನ ಅದು ಆ ಥರ ಯೋಚನೆ ಬಂದ ನಂತರ ಮಾತಾಡ್ತೀವಿ. ಇವಾಗ ಬಂದಿದೆ ಅಂತ ಹೇಳ್ತಾರೆ. ಹಿಂದೆ ಕೂಡ ಬಹುತೇಕ ಪ್ರಕರಣಗಳು ಇದೇ ರೀತಿಯಾಗಿ, ಅಂದ್ರೆ ಜೈಲಿನಲ್ಲಿ ಕೇಕ್ ಕಟ್ ಮಾಡಿರುವಂತ ಉದಾಹರಣೆಗಳನ್ನು ಈ ತರ ಆಗಿರುವಾಗೆಲ್ಲ ನಾವು ಆಕ್ಷನ್ ತಗೊಳ್ತಾ ಇದ್ದೀವಿ. ಖಂಡಿತ ಇದೆ. ಒಂದು ಇದರಲ್ಲಿ ಅವನಿಗೆ ಗನ್ ರೀತಿದ ಒಂದು ಕೇಕ್ ಅನ್ನು ಮಾಡಿಕೊಡ್ತಾರೆ ಅವನ ಬರ್ತ್ಡೇಗೆ. ಯಾವಾಗ ಮಾಹಿತಿ ಇರುವಾಗೆಲ್ಲ ನಾವು ಆಕ್ಷನ್ ಡೆಫಿನೆಟ್ಲಿ ತಗೊಳ್ತೀವಿ. ಅದರಲ್ಲಿ ಎರಡು ಮಾತುಗಳಿಲ್ಲ. ಇದರಲ್ಲಿ ನಾವು ವಿ ಆರ್
ಕಮಿಟೆಡ್ ಟು ಎನ್ಫೋರ್ಸ್ ದಿ ರೂಲ್ಸ್ ಆಫ್ ದ ಪ್ರಿಸನ್. ಸರ್ಕಾರನೂ ಇದನ್ನು ತುಂಬ ಗಂಭೀರವಾಗಿ ತಗೊಂಡಿದೆ. ಆಕ್ಷನ್, ಸೀರಿಯಸ್ ಆಕ್ಷನ್ ಖಂಡಿತವಾಗಿ ಆಗತ್ತೆ. ಇನ್ನು ಮುಂದೆ ತಡ ಮಾಡ್ಲಿಕ್ಕೂ ಸ್ಟ್ರಾಂಗ್ ಆಕ್ಷನ್ ತಗೊಳ್ತೆ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಕೈದಿಗಳನ್ನ ಸಜೆ ಕೈದಿಗಳ ತರ ಟ್ರೀಟ್ ಮಾಡ್ತೀರಾ ಅಂದ್ರೆ ಅವ್ರಿಗೆ ಪ್ರತ್ಯೇಕವಾದ ಬೇರೆ ಒಂದು ಪರಪ್ಪನ ಅಗ್ರಹಾರನಲ್ಲಿ ಕನ್ವಿಕ್ಟ್ ಬ್ಲಾಕ್ ಸಪರೇಟು, ಅಂಡರ್ ಟ್ರಯಲ್ ಬ್ಲಾಕ್ ಸಪರೇಟು ಅಂತ ಮಾಡಬೇಕು ಅಂತ ಪ್ರಪೋಸಲ್ ಆಲ್ರೆಡಿ ಕಳಿಸಿದ್ದೀವಿ. ಸರ್ಕಾರ ಗಮನದಲ್ಲಿದೆ. ಕೂಡಲೇ ಅದರ ಬಗ್ಗೆ ಆದೇಶ ಆಗತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಅದು ಬಂದರೆ ನಮಗಿನ್ನೂ ಎಕ್ಸಲೆಂಟ್ ಸೆಗ್ರಿಗೇಷನ್ ಆಫ್ ಪ್ರಿಸನರ್ಸ್ ಆಗಿರುವಾಗ ಇದು ತಡೆಗಟ್ಟೋದ್ರಲ್ಲಿ ಒಳ್ಳೆಯ ಹೆಲ್ಪ್ಫುಲ್ ಆಗತ್ತೆ ಅಂತ ನಾವು ಯೋಚನೆ ಮಾಡಿದ್ದೀವಿ. DGP ಆಗಿರುವಂಥ ಮಾಲಿನಿ ಕೃಷ್ಣಮೂರ್ತಿ ಅವರು ಕೊಟ್ಟಂಥ ಪ್ರತಿಕ್ರಿಯೆ ನಮ್ಮ ಗಮನಕ್ಕೆ ಬರ್ತಾ ಇದ್ದಂತೆ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ಮಾಲಿನಿ ಕೃಷ್ಣಮೂರ್ತಿ ಅವರು ಅವರ ಇಷ್ಟೇನ ತೆಗೆದಾಗ ಖಡಕ್ ಆಫೀಸರ್ ಅಂತೇಳಿ ಗುರುತಿಸ್ಕೊಂಡಿದ್ದಾರೆ. ಅವರು ಈ ಹಿಂದೆ ಬೇರೆ ಬೇರೆ ಇಲಾಖೆಗಳಲ್ಲಿದ್ದರು, ಅಲ್ಲೂ ಕೂಡ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡಿದ್ದಾರೆ. ಎಲ್ಲಿ ತಪ್ಪು ಕಂಡು ಬರುತ್ತೋ ಅಲ್ಲಿ ಆ್ಯಕ್ಷನ್ ತಗೊಂಡಿದ್ದಾರೆ. ಈಗಲೂ ಕೂಡ ಅಲ್ಲಿ ಆ ಒಂದು ಕ್ರಮ ತೆಗೆದುಕೊಳ್ಳುವಂಥ ಕೆಲಸಗಳಾಗಿದೆ. ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಇದು 7 ಜನ ಅಂತಿತ್ತು, ಈಗ ಇನ್ನಿಬ್ಬರು ತಲೆದಂಡ ಆಗಿದೆ. ಅಷ್ಟೇ ಅಲ್ಲದೆ ಸಜೆ ಬಂದಿ ಕೈದಿ ಹಾಗೆ ವಿಚಾರಣಾ ಕೈದಿಗಳೇನಿರ್ತಾರಲ್ಲ ಅವರನ್ನು ಬೇರೆ ಬೇರೆ ಇಡೋದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಅನುಮತಿ ಸಿಕ್ಕ ಬಳಿಕ ಅದನ್ನು ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.